completed feasibility report for the cost of 5,754 crores. 5,754 crores. ಅದಲ್ದಿರ ಅದಕ್ಕೋಸ್ಕರವಾಗಿ ನಾವು ಏನೇನು ಬೇಕೋ ಬೋರ್ಡ್ಗೆ ಪ್ರತಿಯೊಂದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ನನಗನ್ನಿಸ್ತದೆ ಇದಕ್ಕೆ FLS ಎಲ್ಲವನ್ನು ಕೂಡ ಈಗಾಗಲೇ ಮಾಡಿ ಒಂದು ಹಂತಕ್ಕೆ ತಂದಿದ್ದೇವೆ. 7/2/2026 ಟೆಂಡರ್ ಈಸ್ ಅಂಡರ್ ಪ್ರಿಪರೇಷನ್. ಟೆಂಡರ್ ಮಾಡೋದಕ್ಕೂ ಕೂಡ ಇದು ಇಡೀ ನಮ್ಮ DRM ಸಾಹೇಬರು ಹೇಳ್ತಾ ಇದ್ದಾರೆ, ಮೆಗಾ ಕೋಚಿಂಗ್ ಸೆಂಟರ್ ಭಾರತ ದೇಶದ ಅತ್ಯಂತ ದೊಡ್ಡದಾದಂತಹ ಒಂದು ಸ್ಟೇಷನ್ ಬರ್ತಾ ಇರೋದು ಅದು ಯಲಹಂಕದಲ್ಲಿ, ಕರ್ನಾಟಕದಲ್ಲಿ. ಸಿದ್ದರಾಮಯ್ಯನವರು ದಯವಿಟ್ಟು ನಿಮ್ಮ ಮೂಲಕ ತಿಳಿಸೋದಕ್ಕೆ ನೀವು ಸ್ವಲ್ಪ ಸಹಕಾರವನ್ನು ನಮ್ಗೆ ಕೊಡಬೇಕು. ಯಾಕೆ ಮಾತು ಹೇಳ್ತೀನಿ ಅಂದರೆ, ಇವು ಸುಲಭದ ಕೆಲಸ ಅಲ್ಲ. ಏನೇನು ಮಾಡಿದ್ರು, ಎತ್ತತ್ತು ಮಾಡಿದ್ರು, ಏನೆಲ್ಲ ಮಾಡಿದ್ರು ಕೂಡ ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರು ಕಾರ್ಯಕ್ರಮಗಳು, ಕಾರ್ಯವೈಖರಿ ಯಾವ ರೀತಿ ಇದೆ ಅನ್ನೋ ನಿಮ್ಗೆ ಗೊತ್ತಿದೆ. ಮುಂದಿನ 25-30 ವರ್ಷಗಳ ಅಗತ್ಯವನ್ನು ಗಮನಿಸಿ ಹೊಸ ರೈಲುಗಳನ್ನು ಪ್ರಾರಂಭಿಸಲು ಅನುಕೂಲವಾಗುವಂತೆ ಈ ಬೃಹತ್ ಕೋಚಿಂಗ್ ಟರ್ಮಿನಲ್ ನಿರ್ಮಿಸಲಾಗುವುದು. ಸಾಹೇಬ್ರೆ, ಇವೆಲ್ಲ ಸುಲಭದ ಕೆಲಸ ಅಲ್ಲ. ಮತ್ತೆ ಒಂದು ಮಾತನ್ನು ಹೇಳ್ತೀವಿ, ನಾವು ಹಾಕಿದ್ದು ಫೌಂಡೇಶನ್ ನಮ್ಮ ಕಾಲದಲ್ಲೇ ಏನ್ ಮಾಡ್ತೀವಿ, ಇನಾಗ್ರೇಷನ್ ಮಾಡ್ತೀವಿ. ಈ ರೀತಿ ನಾವು ಸಾವಿರಾರು ಕಡೆ ನಡೀತಾ ಇದೆ, ತಮ್ಗೆ ಗೊತ್ತಿದೆ. ನಾನು ತಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ರಾಜ್ಯ ಸರ್ಕಾರ ಬರಬೇಕಾದ್ರೆ ನಮ್ಮ ರಾಜ್ಯ ಏನಪ್ಪ ಅಂತ ನಮ್ಮ ಕನಕಪುರ ತಾಲೂಕು, ನಾನು ಕನಕಪುರದು, ಅಣ್ಣ ಕನಕಪುರ ರೈಲ್ ಕೊಡು ಅಂತ ಅಂದರು. ನಾನು ಬಂದ್ಮೇಲೆ 4 ಸಾರಿ ಪತ್ರ ಬರೆದೆ. ತಲೆಕೆಟ್ಟೋಗ್ಬಿಟ್ಟು ಸಿದ್ದರಾಮಯ್ಯ ಸಾಹೇಬರು ವಿತರಣೆ ಮಾಡಿಬಿಡ್ರಿ ಅಂದ್ಬಿಟ್ಟು, ನಾವು ಇನ್ಮೇಲೆ ಯಾವುದು ಮಾಡೋಲ್ಲ, ನಮ್ಗೆ ಹೊಸ ನಮಗೆ ಇವು ಪ್ರಾಜೆಕ್ಟ್ ಮಾಡೋದಕ್ಕೆ ನಮ್ಮ ಹತ್ರ ಹಣ ಇಲ್ಲ, ದಯವಿಟ್ಟು ನೀವು ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಪತ್ರ ಬರೆದಿದ್ದೇನೆ. ಇದು ಈ ರಾಜ್ಯದ ದುರಂತದ ವ್ಯವಸ್ಥೆ. ನಾನು ನಿಮ್ಮ ಗಮನಕ್ಕೆ ತರ್ತೀನಿ. ಭಾರತ ಸರ್ಕಾರ, ಸನ್ಮಾನ್ಯ ನರೇಂದ್ರ ಮೋದಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವ ಒಂದು ಸ್ಲೋಗನ್ ಅನ್ನು ಇಟ್ಕೊಂಡು ವಿಕಸಿತ್ ಭಾರತ್ 2047ಕ್ಕೆ ಮೊನ್ನೆ ಕೊಟ್ಟಂತ ಬಡ್ಜೆಟ್ಟು ಇಡೀ ವಿಶ್ವನೇ ಇವತ್ತು ಮೆಚ್ಚಿಕೊಳ್ತಾ ಇದೆ. ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ, ರೈಲ್ವೆ ಸ್ಟೇಷನ್ನು ರೈಲ್ವೆ ಪ್ರಯಾಣಿಕರಿಗೆ ಅನುಕೂಲ ಆಗ್ತಕ್ಕಂಥದ್ದು ಒಂದು ಕಡೆ ಆದರೆ, ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಮೇಲ್ಪಂಕ್ತಿಗೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ಇನ್ನೊಂದು ಮಾದರಾಯಪುರ ಹೊಸಳ್ಳಿ ಎಷ್ಟು ವರ್ಷದ ಹಾಗೆ ಇತ್ತು, ನಾವು ಬಂದ ಮೇಲೆ ಏನೋ ತಗೊಂಡು ಇವತ್ತು ಅದನ್ನು ಕೂಡ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ನಮಗೆ ಅಲ್ಲಿ ಯಾರು ಪ್ರತಿನಿಧಿ ಎಲ್ಲರೂ ಕರಿತೀವಿ, ಬಟ್ ಏನಾಗಿದೆ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಅವ್ರ ಹತ್ರ ಬಂಡವಾಳ ಇಲ್ಲ, ಬರೀ ಬಾಯಿ ಕೊಚ್ಕೊಂಡು ಬಡಾಯಿ ಮಾಡಿಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ನಿಮಗೆ ವಿನಂತಿ ಮಾಡ್ತೀನಿ, ನಮ್ಮ ಅಧಿಕಾರಿಗಳಿಗೆ, सब DRM जी, मुझे ये रेलवे स्टेशन होना चाहिए, संगोली रायना आपका हेड ऑफिस कैसा वैसा होना, ये सोमण्णा का हेड ऑफिस है, ये सोमण्णा का हेड ऑफिस है, आपको कितने प्रेफरेंस देते देखिए। बाद में इधर क्या क्या करना कैसा, मुझे वो लगता है अनदर 4-5 years में यही बहुत बड़ा होता है। पब्लिक अभी ये क्या है, सभी एक्सटेंशन के एक के इधर आपको बताता है सर। बाद में क्या कैसा कितने गली था, सबको भी कैसा कर कोई मालूम नहीं। ये कॉन्स्टिट्यूंसी एक मॉडल कॉन्स्टिट्यूंसी